ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟಾಕ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಾನ್ 2.0 ಹೇಗೆ ಕೇವಲ ₹8.26 ನಿಮ್ಮ ಮೊಬೈಲ್ನಲ್ಲಿ ಅಥವಾ ನಿಮ್ಮ ಕಂಪ್ಯೂಟರಾಗಲಿ ಅಥವಾ ಲ್ಯಾಪ್ಟಾಪಲ್ಲಾಗಲಿ ತುಂಬ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಬೇಕು. ಡೌನ್ಲೋಡ್ ಮಾಡ್ಕೊಳ್ಳೋದು ಹಾಗೂ ನೀವೇನಾದ್ರು ಹಾರ್ಡ್ ಕಾಪಿ ಅಂದರೆ ನಿಮಗೆ ಕಾರ್ಡೇ ಬೇಕು ಅಂದರೆ ನಿಮಗೆ ₹50 ಕೊಟ್ಟು ಅದನ್ನ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಇದನ್ನು ಹೇಗೆ ನಿಮ್ಮ ಮೊಬೈಲ್ನಲ್ಲಿ ₹8.26 ಕೊಟ್ಟು ಬರೀ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿಯನ್ನು ನೋಡ್ತೀವಿ, ತಿಳಿಸ್ಕೊಡ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋಗೊಂದು ಲೈಕ್ನ ಮಾಡಿ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೌದು ಫ್ರೆಂಡ್ಸ್, ನೀವು ನಿಮ್ಮ ಮೊಬೈಲ್ನಲ್ಲೇ ₹8.26ಕ್ಕೆ ತುಂಬ ಈಸಿಯಾಗಿ ಪಾನ್ 2.0 ಡೌನ್ಲೋಡ್ ಮಾಡ್ಕೊಬೋದು. ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಂಡು ಇಲ್ಲಿ NSDL ಅಂತ ಸರ್ಚ್ನ ಮಾಡಬೇಕಾಗುತ್ತೆ. NSDL ಅಂತ ಸರ್ಚ್ನ ಮಾಡಿದ ನಂತರ ಇಲ್ಲಿ ಫಸ್ಟ್ನೇದೇ ನೋಡ್ಬೋದು ಆನ್ಲೈನ್ ಪಾನ್ ಅಪ್ಲಿಕೇಶನ್ ಅಂತ ಬರುತ್ತಲ್ವಾ. ಈ ಆನ್ಲೈನ್ ಪಾನ್ ಅಪ್ಲಿಕೇಶನ್ನ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಆನ್ಲೈನ್ ಪಾನ್ ಅಪ್ಲಿಕೇಶನ್ನ ಮೇಲೆ ನೀವು ಕ್ಲಿಕ್ನ ಮಾಡಿದ ನಂತರ ಇಲ್ಲಿ ಹೋಮ್ ರೀಪ್ರಿಂಟ್ ಆಫ್ ಪಾನ್ ಕಾರ್ಡ್, ಡೌನ್ಲೋಡ್ ಇ ಪಾನ್, ಇ ಟ್ಯಾಕ್ಸ್ ಅಂತ ಬರುತ್ತಲ್ಲ, ಈ ಮೂರನೇ ಆಪ್ಷನ್ ಇದೆ ನೋಡಿ. ಈ ಡೌನ್ಲೋಡ್ ಇ ಪಾನ್ ಅಂತ ಇದೆಯಲ್ಲ XML, ಇದರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಬೇಕಾಗುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ನಂತರ ಇಲ್ಲಿ ಕೆಳಗಡೆ ಗೆಟ್ ಎ ಪಾನ್ ಕಾರ್ಡ್ ಅಂತ ಬರುತ್ತೆ. ನಿಮ್ಮ ಹತ್ರ ಏನಾದ್ರು ಅಕ್ಲಾಜ್ಮೆಂಟ್ ಆಲ್ರೆಡಿ ಅಪ್ಲೈ ಮಾಡಿ ಅಕ್ಲಾಜ್ಮೆಂಟ್ ಇದ್ದರೆ ಅಕ್ಲಾಜ್ಮೆಂಟ್ ಹಾಕಿ ಕೂಡ ನೀವು ಅಕ್ಲಾಜ್ಮೆಂಟ್ ಹಾಕಿ ತೊಗೊಬೋದು. ನಾವು ಹೊಸದಾಗಿ ಅಪ್ಲೈ ಮಾಡ್ತಾ ಇರೋದ್ರಿಂದ ಇಲ್ಲಿ ನೀವು ನಿಮ್ಮ ಪಾನ್ ನಂಬರ್ನ ಹಾಕಬೇಕಾಗುತ್ತೆ, ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ. ಇಲ್ಲಿ ನಿಮ್ಮ ಡೇಟ್ ಆಫ್ ಮಂತ್ ಅಂದರೆ ಮಂತ್ ಆ್ಯಂಡ್ ಇಯರ್ನ ಹಾಕ್ಬಿಟ್ಟು ಇಲ್ಲಿ ಇದು ಬಾಕ್ಸಲ್ಲಿ ಕ್ಲಿಕ್ನ ಮಾಡಿ ನಂತರ ಇಲ್ಲಿ ಐ ಆಮ್ ನಾಟ್ ರೋಬೋಟ್ ಅಂತ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಬೇಕಾಗುತ್ತೆ. ನಂತರ ಸಬ್ಮಿಟ್ನ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಬೇಕಾಗುತ್ತದೆ. ನೀವು ಸಬ್ಮಿಟ್ನ ಮೇಲೆ ನೀವು ಕ್ಲಿಕ್ನ ಮಾಡಿದ ನಂತರ ಪಾನ್ ಕಾರ್ಡ್ ನಂಬರು, ಮೊಬೈಲ್ ನಂಬರು, ಇಮೇಲ್ ID, ಪಿನ್ ಕೋಡ್, ನಿಮ್ಮ ಊರಿನ ಪಿನ್ ಕೋಡು, ಜಿಪ್ ಕೋಡ್ ಬರುತ್ತದೆ. ನಂತರ ಇಲ್ಲಿ ಸೆಲೆಕ್ಟ್ ಫ್ರಮ್ ಬಿಲೋ ಆಪ್ಷನ್ ಟು ರಿಸೀವ್ OTP. ನಿಮ್ಮ ಮೊಬೈಲ್ಗೆ ಅಥವಾ ಇಮೇಲ್ಗೆ OTP ಬರುತ್ತೆ. ನೀವು ಯಾವುದು ನಂಬರ್ ಕೊಟ್ಟಿರ್ತೀರ ಆ ನಂಬರ್ಗೆ OTP ಬರುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡಿ ಇಲ್ಲಿ ಈ ಬಾಕ್ಸಲ್ಲಿ ಕ್ಲಿಕ್ ಮಾಡಿ ನಂತರ ಇಲ್ಲಿ ಜನ್ರೇಟ್ OTP ಮೇಲೆ ನೀವು ಕ್ಲಿಕ್ನ ಮಾಡ್ಕೊಬೇಕಾಗುತ್ತೆ. ಜನ್ರೇಟ್ OTP ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ ನಂತರ ಇಲ್ಲಿ ನಿಮ್ಮ OTP, ನಿಮ್ಮ ಮೊಬೈಲ್ಗೆ ಒಂದು OTP ಬಂದಿರುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡಿ ನಂತರ ಇಲ್ಲಿ ವ್ಯಾಲಿಡೇಟ್ನ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ವ್ಯಾಲಿಡೇಟ್ನ ಮೇಲೆ ನೀವು ಕ್ಲಿಕ್ನ ಮಾಡಿದ ನಂತರ ಫ್ರೀ ಅಟೆಂಪ್ಟ್ ಇಲ್ಲಿ ನೋಡ್ಬೋದು. ಇಲ್ಲಿ ಕಂಟಿನ್ಯೂ ಟು ಪೇಡ್ ಇ ಪಾನ್ ಡೌನ್ಲೋಡ್ ಫೆಸಿಲಿಟಿ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಮೋಡ್ ಆಫ್ ಪೇಮೆಂಟ್ ಕೇಳುತ್ತೆ. ನೀವು ಆನ್ಲೈನಲ್ಲೇ ಪೇಮೆಂಟ್ ಮಾಡಬೇಕಾಗಿರೋದ್ರಿಂದ ನೀವು ಬಿಲ್ ಡೆಸ್ಕಲ್ಲಾದ್ರೂ ಮಾಡ್ಬೋದು ಅಥವಾ ಪೇಟಿಎಮ್ಮಲ್ಲಿ ಕೂಡ ನೀವು ಮಾಡ್ಬೋದು. ನಾನು ಇಲ್ಲಿ ನೋಡ್ಬೋದು ನೆಕ್ಸ್ಟು ಇಲ್ಲಿ ಕೆಳಗಡೆ ₹8.26 ತೋರಿಸ್ತಿದೆ ವಿತ್ GST ಸೇರಿ. ನೀವು ಇದನ್ನು ನೆಕ್ಸ್ಟ್ ಅಗ್ರಿ ಆಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹೊತ್ಬಿಟ್ಟು ಇಲ್ಲಿ ಪ್ರೊಸೀಡ್ ಪೇಮೆಂಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಬೇಕಾಗುತ್ತೆ. ಕನ್ಫರ್ಮ್ ನೋಡ್ಬೋದು ₹8.26 ಟ್ರಾನ್ಸಾಕ್ಷನ್ ID ಬಂದಿದೆ. ನೀವು ಪೇ ಆ್ಯಂಡ್ ಕನ್ಫರ್ಮ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ನೀವು QR ಕೋಡ್ ಆಗಲಿ ಅಥವಾ ಡೆಬಿಟ್ ಕಾರ್ಡು, UPI, ನೆಟ್ ಬ್ಯಾಂಕಿಂಗು ಅಥವಾ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಕೂಡ ಇದು ಮಾಡ್ಬೋದು. ನಾನು UPI ID ಹಾಕಿ ಇದು ಮಾಡ್ತಾಯಿದ್ದೀನಿ. ನಿಮಗೆ ಪೇ ಆದ ನಂತರ ಇಲ್ಲಿ ಈ ಥರ ಬರುತ್ತೆ. ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಅಪ್ ಟು 1 ಮಿನಿಟ್ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ರಿಫ್ರೆಶ್ ಮಾಡೋಂಗಿಲ್ಲ, ನೋಡಿ ವೆಯ್ಟ್ ಮಾಡಬೇಕಾಗುತ್ತೆ. ನಂತರ ಓಪನ್ ಆಗುತ್ತೆ ನೋಡ್ಬೋದು. ನಂತರ ಏನಂತ ಬರುತ್ತೆ, ಯುವರ್ ಪೇಮೆಂಟ್ ಸಕ್ಸಸ್ ಅಂತ ಬಂದಿದೆ ನೋಡ್ಬೋದು. ಟೈಮಿಂಗ್ಸು, ಡೇಟು ಎಲ್ಲ. ನೆಕ್ಸ್ಟು ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಬೇಕಾಗುತ್ತೆ. ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ನ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಜನ್ರೇಟ್ ಆ್ಯಂಡ್ ಪ್ರಿಂಟ್ ಪೇಮೆಂಟ್ ರೆಸಿಪ್ಟ್, ಅದು ಬಿಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಜನ್ರೇಟ್ ಆ್ಯಂಡ್ ಪ್ರಿಂಟ್ ಪೇಮೆಂಟ್ನ ಮೇಲೆ ನೀವು ಕ್ಲಿಕ್ನ ಮಾಡಿದ ನಂತರ ಇಲ್ಲಿ ನಿಮಗೆ ಅಕ್ಲಾಜ್ಮೆಂಟ್ ಸಮೇತ ಕೂಡ ನಿಮಗೆ ನಿಮ್ಮ ಮೊಬೈಲ್ ನಂಬರ್ಗೆ ಬಂದುಬಿಡುತ್ತೆ. ಇಲ್ಲಿ ಡೌನ್ಲೋಡ್ PDF ಆದರೂ ಮಾಡ್ಕೊಬೋದು ಅಥವಾ ನಿಮಗೆ ಪಾನ್ ಕಾರ್ಡ್ ಬಂದಿರುತ್ತೆ ನಿಮ್ಮ ಮೊಬೈಲಲ್ಲಿ ನೋಡ್ಬೋದು. ಪಾನ್ ಕಾರ್ಡ್ ಬಂದಿರುತ್ತೆ ನೋಡ್ಬೋದು. ಇದನ್ನು ನೀವು ನಿಮ್ಮ ಜಿಮೇಲ್ಗೆ ಡೌನ್ಲೋಡ್ PDF ಮಾಡಿಕೊಂಡು ನಿಮ್ಮ ಜಿಮೇಲಲ್ಲೂ ಕೂಡ ನಿಮಗೆ ಜಿಮೇಲ್ ಮುಖಾಂತರ ಕೂಡ ಕಳಿಸಿರ್ತಾರೆ. ಈ ರೀತಿಯಾಗಿ ನಿಮ್ಮ ಪಾನ್ ಕಾರ್ಡ್ನ ₹8.26 ಡೌನ್ಲೋಡ್ ಮಾಡ್ಕೊಬೋದು. ಆದರೆ ಹಾರ್ಡ್ ಕಾಪಿ ತೊಗೊಳಕ್ಕಾಗೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.